ಆವಾಗ ರಾಜಬೀದಿ ಉತ್ಸವ ನಡೆಯುತ್ತೆ. ಇದೇ ರಾಜಬೀದಿ ಇಲ್ಲಿಂದ ಅಪ್ ಟು ಎಲ್ಲಿಯವರೆಗೆ ಅಂತ ಕಲ್ಲುಕಟ್ಟೆ ಹೊಳೆಯವರೆಗೂ ಇದು ರಾಜಬೀದಿ. ಇದು ಇದೇ ರೀತಿ ಇತ್ತು. ಈಗ ಇದು ರಾಜಮಾರ್ಗ. ಇದು ಇವೆಲ್ಲ ಪಿರಂಗಿ ಗುಂಡುಗಳು ಆಗಿನ ಕಾಲದ. ಹೌದು, ಪಿರಂಗಿ ಗುಂಡುಗಳು. ಇದಲ್ಲದೆ ಇನ್ನು ಆ ಕಡೆ ಇದೆ, ತುಂಬ ತೋರಿಸ್ತೀವಿ. ಕನ್ನಡ ಆಡಳಿತ ಭಾಷೆ ಜೊತೆಗೆ ಇತರ ಭಾಷೆಗಳಿಗೂ ಪ್ರಾಶಸ್ತ್ಯ ಇತ್ತು. ಪ್ರಮುಖವಾಗಿ ಸುವರ್ಣಪುರ ಅನ್ನುವಂಥದ್ದು ಏನು ಹೊನ್ನಾವರ ಅಂತ ಕರಿತೀವಿ ಅಲ್ವಾ, ಒಂದಷ್ಟು ವರ್ಷಗಳ ಕಾಲ ಅದು ಸಾಮ್ರಾಜ್ಯದ ರಾಜಧಾನಿಯಾಗಿ. ಚೆನ್ನಭೈರಾದೇವಿಯ ಶಾಸನವೇ ಬಹುತೇಕ ಸಿಗ್ತವೆ. ಸಂಗರಾಯನ ಶಾಸನ ಇದೆ, ಸಂಗಿರಾಯನ ಶಾಸನ ಇದೆ, ಭೈರವದೇವನ ಶಾಸನ ಇದೆ, ಎರಡನೇ ದೇವರಾಯನ ಶಾಸನ ಇದೆ, ಭೈರಾದೇವಿ ಶಾಸನ ಇದೆ, ಪದುಮಲಾದೇವಿ ಶಾಸನ ಇದೆ, ಚೆನ್ನಾದೇವಿ ಶಾಸನ ಇದೆ. ಫ್ರಾನ್ಸಿಸ್ ಬುಕನಾನ್ ಅವನು ಮೊದಲನೇ ಬಾರಿಗೆ ಇದ್ರ ಬಗ್ಗೆ ಬೆಳಕನ್ನು ಚೆಲ್ತಾನೆ. ಕುಟುಂಬಗಳು ಅಲ್ಪ ಸ್ವಲ್ಪ ಇದ್ದವು ಸಹ ಆ ಕಡೆ ಭಾಗಕ್ಕೆ ಹೋದವು. ಇಲ್ಲಿ ಸಂಪರ್ಕನೇ ಇರೋದಿಲ್ಲ. ಚಿಕ್ರೇಶ್ವರಿ, ಜ್ವಾಲಾಮಾಲಿನಿ, ಪದ್ಮಾವತಿ, ಕೂಷ್ಮಾಂಡಿನಿ, ಸಿದ್ಧಾಯಿನಿ, ವಜ್ರಶಂಕಲ ಇವರೆಲ್ಲ ಬರ್ತಾರೆ. 24 ಯಕ್ಷಿಣಿಯರು ಬರ್ತಾರೆ. ನಮ್ಮನೆಗೂ ಇಲ್ಲಿ ಇರತಕ್ಕಂತಹ ಮನೆತನಕ್ಕೂ ಅವಿನಾಭಾವ ಸಂಬಂಧ. ಅದು ಎಲ್ಲಿ ನಾವು ಕಾಣಬಹುದು ಅಂತಂದರೆ, ಹರಪ್ಪ ಮತ್ತು ಮೊಹೆಂಜೋದಾರೋ ನಗರದಲ್ಲಿ ಈ ರೀತಿಯ ರಚನೆಗಳನ್ನು ಕಂಡು ಬಂದಿತ್ತು. ಅದು ಬಿಟ್ಟರಿದೆ. ಬನ್ನಿ ಇದರ ಆಕಾರವನ್ನು ನೋಡ್ರಿ, ಬನ್ನಿ, ತೊಂದರೆ ಇಲ್ಲ. ಶಿಲ್ಪಕಲೆಯನ್ನು ನೋಡಿ, ಚಾಮರಾಜರತಕ್ಕಂತಹ ದ್ವಾರಪಾಲಕರನ್ನು ನೋಡ್ರಿ. ಏನು ಅದ್ಭುತವಾದ ಕೆತ್ತನೆ, ತುಂಬ ಕೆತ್ತನೆ, ಭಾರಿ ಚಂದ ಇದೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳುವಂಥದ್ದೇ ಇದೆ. ಅಲ್ಲಿ ವೈಟ್ ಕಲರ್ ಇದೆಯಲ್ಲ, ಅದೇನೋ ಈ ಕಡೆ ಸೈಡ್ ವೈಟ್ ವೈಟ್ ಆಗಿದೆಯಲ್ಲ, ಅದು ಮೇಲಿನ ನೀರು ಬಿದ್ದಿರೋದ್ರಿಂದ ಆ ರೀತಿ ಬಣ್ಣ ಬಂದಿದೆ. ಮೇಲ್ಭಾಗದ ನೀರು ಬಿದ್ದಿರೋದ್ರಿಂದ. ಆ್ಯಕ್ಚುಲಿ ಇದಿಲ್ಲ. ಈ ಮೂಗನ್ನೆಲ್ಲ ಭಿನ್ನ ಮಾಡಿದ್ದಾರೆ 1991ನೇ ಇಸ್ವಿಯಲ್ಲಿ. ನಾವೆಲ್ಲ ವಾಸ್ತವವಾಗಿ ಚೆನ್ನಾಗಿರುವಂಥದ್ದನ್ನು ನೋಡಿರುವಂಥದ್ದು. ಹಾಂ, ಇದನ್ನೇ ನಾನು ಇದನ್ನ ಹೇಳಬೇಕು ಅಂತ ಹೇಳಿದೆ. ಇದನ್ನು ರಚನೆ ಮಾಡಿರತಕ್ಕಂಥವ್ರು ಯಾರಪ್ಪ ಅಂತಂದರೆ, ಇಲ್ಲೇ ಇದೆ, ತೋರಿಸ್ತೀನಿ. ಓಜಣ ಶ್ರೇಷ್ಠಿ ಪುತ್ರಸೌ ಕಲ್ಲಪ ಶ್ರೇಷ್ಠಿ ಪುಂಗವಂ. ಅಂದರೆ ಇದನ್ನು ಕೆತ್ತಿರ್ತಕ್ಕಂಥವನು, ಈ ಬಸದಿಯನ್ನು ಮಾಡಿಸಿರ್ತಕ್ಕಂಥವನು ಶೆಟ್ಟಿಗುತ್ತ ಅಂತ ಬರುತ್ತೆ. ಅದೊಂದು ವ್ಯಾಪಾರಿ ಸಂಘ. ಅದನ್ನು ನಾವು ಡಿವೈಡ್ ಮಾಡಿ ಸಪ್ರೇಟ್ ನೋಡೋದು ಕಷ್ಟ. ಅದು ರಾಜಮನೆತನದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವಂಥವ್ರು. ಅವರು ಇಲ್ಲಿ 16 ಬಸದಿಗಳನ್ನು ಕಟ್ಸ್ಕೊಡ್ತಾರೆ. 16 ಅನ್ನತ್ತೆ, ಒಂದು ಕಡೆ 18 ಬಸದಿ ಅಂತ ಹೇಳ್ತಾರೆ. ಆ ಬಸದಿಯನ್ನು ಕಟ್ಕೊಡ್ತಾರೆ. ಅದರ ನಿತ್ಯ ನೈಮಿತ್ಯಕ್ಕೆ ಬೇಕಾಗುವ ಆದಾಯ ಬರುವ ಭೂಮಿಯನ್ನು ದಾನ ಬಿಡ್ತಾರೆ ಅವರು. ಹಾಗಾಗಿ ಅದರಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂದರೆ ಯೋಜನಾ ಶ್ರೇಷ್ಠಿ. ಆ ಶೆಟ್ಟಿಗುತ್ತದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಹಾಗೂ ಅತ್ಯಂತ ಬಲಿಷ್ಠ ಅಂತಂದರೆ ಯೋಜನಾ ಶ್ರೇಷ್ಠಿ. ಆ ಯೋಜನಾ ಶ್ರೇಷ್ಠಿಯ ಮಗ ಕಲ್ಲಪ್ಪ ಶ್ರೇಷ್ಠಿ ಅಂತ ಹೇಳಿ. ಆ ಕಲ್ಲಪ್ಪ ಶ್ರೇಷ್ಠಿಯ ಮಗ ಇದನ್ನು ಮಾಡಿಸಿದ್ದ ಅಂತಂದಿದೆ. ಅವಾಗ ಈ ರೀತಿಯಾಗಿ ಬರೀತಾ ಇದ್ರು. ಯಾರು ಕಾಣಿಕೆ? ಇದು ಪಾದಪೀಠ ಶಾಸನ ಅಂತ ಹೇಳಿ ಕರಿತೇವೆ ನಾವು. ಇದು ಪಾದಪೀಠದಲ್ಲಿ ಪ್ರತಿಯೊಂದು ಮೂರ್ತಿನ ಕೆತ್ತನೆ ಮಾಡಬೇಕು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಪಾದಪೀಠ ಶಾಸನನ ಬರ್ದಿ ಮಾಡ್ತಾ ಇದ್ರು. ಮಾಡಬಹುದು, ಮಾಡದೇ ಇದ್ರೂ ನಡೀತು, ಅಲ್ಲೆಲ್ಲ ಇಲ್ಲ. ಆದರೆ ಇವರು ವಿಶೇಷವಾಗಿ ಅದನ್ನ ಅಲ್ಲಿ ಪಾದಪೀಠದಲ್ಲಿ ಗುರುತಿಸಿದ್ದಾರೆ. ಇವಾಗ ಗೇರುಸೊಪ್ಪ ಸಾಮ್ರಾಜ್ಯದ ಅರಸರ ಹೆಸರನ್ನು ಯಾವ್ದಾದ್ರು ಬಸದಿಗಳಲ್ಲಿ ಈ ರೀತಿಯಾಗಿ ನೋಡಬಹುದಾ ನಾವು? ನಾವಿಲ್ಲ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶಾಸನಗಳಲ್ಲಿ ನೋಡ್ಬೋದು. ಬಸದಿಯ ಒಳಗಡೆ, ಕೆಲವೊಂದು ಬಸದಿ ಒಳಗಡೆ ಇತ್ತು ಶಾಸನ, ಕೆಲವೊಂದು ಹೊರಭಾಗದಲ್ಲಿದೆ. 1561ರಲ್ಲಿ ಚತುರ್ಮುಖ ಬಸದಿ ನಿರ್ಮಾಣ ಆಗಿರುವಂತಹ ಅದರ ಕುರಿತಾಗಿ ಒಂದು ಶಾಸನ ಇದೆ. ಅವರು ಚೆನ್ನಭೈರಾದೇವಿ ನಿರ್ಮಿಸಿದ್ದಳು ಅನ್ನುವಂಥದ್ದಿದೆ. ಅದು ಪೂರ್ಣಗೊಂಡಿಲ್ಲಾಗಿತ್ತದು. ಗರ್ಭಗುಡಿ ಮಾತ್ರ ಪೂರ್ಣಗೊಂಡಿತ್ತು, ವಿಗ್ರಹಗಳು ಮಾತ್ರ ಪೂರ್ಣವಾಗಿದ್ವು. ಹೊರಭಾಗದ ಭಿತ್ತಿ ಕಟ್ಟಡಗಳೇನಿದ್ದಾವೆ ಆ ನಂತರ ಅದು ನಿರ್ಮಾಣ ಆಗ್ತಾ ಇದ್ವು, ಅದು ಪೂರ್ಣ ಆಗಲಿಲ್ಲ. ಸರ್, ಇಲ್ಲಿ ಈ ಭಾಗದಲ್ಲಿ ಕೆಲವೊಂದು ಶಾಸನಗಳನ್ನ ನೋಡ್ತೀವಲ್ಲ, ಯಾವ್ಯಾವ ರಾಜರದ್ದು ಮತ್ತೆ ಚೆನ್ನಭೈರಾದೇವಿದು ಇಲ್ಲಿ ಎಷ್ಟಿದೆ ಸರ್? ಚೆನ್ನಭೈರಾದೇವಿಯ ಶಾಸನವೇ ಬಹುತೇಕ ಸಿಗ್ತವೆ. ಸಂಗರಾಯನ ಶಾಸನ ಇದೆ, ಸಂಗಿರಾಯನ ಶಾಸನ ಇದೆ, ಭೈರವದೇವನ ಶಾಸನ ಇದೆ, ಎರಡನೇ ದೇವರಾಯನ ಶಾಸನ ಇದೆ, ಭೈರಾದೇವಿ ಶಾಸನ ಇದೆ, ಪದುಮಲಾದೇವಿ ಶಾಸನ ಇದೆ, ಚೆನ್ನಾದೇವಿ ಶಾಸನ ಇದೆ. ಇಷ್ಟು ಶಾಸನಗಳನ್ನ ನಾವು ನೋಡಬಹುದು. ಆಮೇಲೆ ಇಲ್ಲೊಂದು ವಿಶೇಷವಾಗಿರ್ತಕ್ಕಂತಹ ರಚನೆ ಇದೆ, ಇದನ್ನು ನೋಡ್ರಿ. ಇದು ಬನ್ನಿ ಸರ್, ಈ ರಚನೆಯನ್ನು ನೋಡ್ರಿ. ಏನು ಸರ್ ಚಕ್ರವ್ಯೂಹನ? ಅದು ಒಂದು ರೀತಿ ಚಕ್ರವ್ಯೂಹ. ಅದು ಎಲ್ಲಿ ನಾವು ಕಾಣಬಹುದು ಅಂತಂದರೆ, ಹರಪ್ಪ ಮತ್ತು ಮೊಹೆಂಜೋದಾರೋ ನಗರದಲ್ಲಿ ಈ ರೀತಿಯ ರಚನೆಗಳನ್ನು ಕಂಡು ಬಂದಿತ್ತು. ಅದು ಬಿಟ್ಟರಿದೆ ಹರಪ್ಪ ಮತ್ತು ಮೊಹೆಂಜೋದಾರೋದಲ್ಲಿ. ಅದರ ಸಿಂಬಲ್ ಹೆಸರನ್ನು ಗೊತ್ತಿಲ್ಲ ಸರ್. ಅದು ಒಟ್ಟು ಆಗಿನ ಕಾಲದ ಸಿಂಬಲ್. ಅದು ಸಾಕಷ್ಟು ಮಂಗಗಳಿದೆ.
ತುಂಬ ಇದಾವೆ ಇಲ್ಲಿ 1956ರಲ್ಲಿ. ಗೇರುಸೊಪ್ಪ ಸಾಮ್ರಾಜ್ಯದ ಬಗ್ಗೆ ಫಸ್ಟು ಜನರಿಗೆ ಯಾವಾಗ ಗೊತ್ತಾಗುತ್ತೆ? ಗೇರುಸೊಪ್ಪ ಸಾಮ್ರಾಜ್ಯದ ಬಗ್ಗೆ 1556ರಲ್ಲೋ 76ರಲ್ಲೋ ಒಬ್ಬ ಬರ್ತಾನೆ, ಪ್ರವಾಸಿಗ ಬರ್ತಾನೆ. ಅವನ ಹೆಸರು ಬುಕನಾನ್ ಬರ್ತಾನಲ್ವಾ, ಫ್ರಾನ್ಸಿಸ್ ಬುಕನಾನ್. ಅವನು ಮೊದಲನೇ ಬಾರಿಗೆ ಇದ್ರ ಬಗ್ಗೆ ಬೆಳಕನ್ನು ಚೆಲ್ತಾನೆ. ಅಂದರೆ ಹಳೆಯ ಸಾಮ್ರಾಜ್ಯ ಅಳಿದು ಹೋದ ಬಳಿಕ ಯಾರೂ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲೋದಿಲ್ಲ. ಆತ ಇಲ್ಲಿಗೆ ಬಂದವಾಗ ಕೋಟೆಗಳು, ಕೊತ್ತಲಗಳು, ದಿಣ್ಣೆಗಳು ಇಲ್ಲಿ ಬೇಕಾದಷ್ಟು ಇದ್ದವು. ಆದರೆ ಜನಸಂಖ್ಯೆ ಅತೀ ವಿರಳವಾಗಿತ್ತು. ನೋಡಿದಲ್ಲೆಲ್ಲ ಸಂಪೂರ್ಣ ಭಗ್ನಗೊಂಡಿರುವ ವಿಗ್ರಹಗಳು, ಭಗ್ನವಾದ ದೇವಾಲಯಗಳು, ಬಸದಿಗಳು ಇದ್ದವು ಅನ್ನುವಂಥ ಮಾಹಿತಿಯನ್ನು ಅವನು ಹೇಳ್ತಾನೆ. ಫ್ರಾನ್ಸಿಸ್ ಬುಕಾನನ್ ಹೇಳ್ತಾನೆ. ಇಲ್ಲಿ ಜನಗಳನ್ನ ನೋಡಲ್ವಾ, ಗೇರುಸೊಪ್ಪದಲ್ಲಿ ಯಾರು ವಾಸವಾಗಿಲ್ವಾ? ಯಾಕೆಂದ್ರೆ ಅವಾಗ 1,00,000 ಜನ ವಾಸವಾಗಿದ್ರು. ಈಗ ಏನಾಗಿದೆ ಅಂತಂದರೆ ಈ ನಗರ ಬಸದಿಕೇರಿಗೆ ಸಂಪರ್ಕ ಅನ್ನುವಂಥದ್ದು ಏನಾಗಿತ್ತು, ಮೊದಲು ಸಂಪರ್ಕ ಹೇಗಿತ್ತಪ್ಪ ಅಂತಂದರೆ ಇಲ್ಲಿಂದ ನೇರವಾಗಿ, ನಾನು ನಿಮಗೆ ಆಮೇಲೆ ಹಳೆಯ ರಸ್ತೆಯನ್ನು ತೋರಿಸ್ತೇನೆ, ನೇರವಾಗಿ ಘಟ್ಟದ ಮೇಲೆ ಸಂಪರ್ಕ ಇತ್ತು. ಇಲ್ಲಿಂದ ನಮ್ಮೂರು, ಅಲ್ಲಿಂದ ಒಡನ್ಬೈಲು, ಅಲ್ಲಿಂದ ಹಾಗೆ ಕಾರ್ಗಲ್ಲು, ಆನಂತರ ಅಲ್ಲಿಂದ ಮಲ್ಲಕ್ಕಿ, ಅಲ್ಲಿಂದ ಎಡಭಾಗಕ್ಕೆ ಹೋದರೆ ಅರಳಗೋಡು, ಬಲಭಾಗಕ್ಕೆ ಹೋದರೆ ಹೀಗೆ ಗಮಟೆಘಟ್ಟ, ತಾಳಗುಪ್ಪ ಹೀಗೆ ಹೋಗ್ತಿದ್ವಿ. ಅಥವಾ ಇನ್ನೂ ಬಲಕ್ಕೆ ಹೋದರೆ ಮೆಣಸುಗಾರ ಮುಖಾಂತರ ಹೋಗ್ತಿದ್ವಿ. ಆನಂತರ ಏನಾಗುತ್ತೆ ಅಂತಂದರೆ ಇಲ್ಲಿಗೆ ಬರಬೇಕಾದ್ರೆ ರಸ್ತೆ ಸಂಪರ್ಕ ಕಷ್ಟ ಆಗುತ್ತೆ. ಸ್ವಾತಂತ್ರ್ಯ ನಂತರ ಏನಾಗುತ್ತೆ ಅಂತಂದರೆ ಈ ಭಾಗದ ರಸ್ತೆಗೆ ಮಹತ್ವ ಕೊಡೋದಿಲ್ಲ ಅವರು, ಮೂಲ ರಸ್ತೆಗೆ ಮಹತ್ವ ಕೊಡೋದಿಲ್ಲ. ಈಗೇನು ನಾವು ಅಲ್ಲಿ ಬಂದ್ವಲ್ಲ 62ನೇ ಇಸ್ವಿಯಲ್ಲಿ ಆ ರಸ್ತೆಯನ್ನು ವಿಚಾರಣೆ ಮಾಡ್ತಾರೆ, ಸಾರ್ವಜನಿಕ ರಸ್ತೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಇಲ್ಲಿರುವ ಕುಟುಂಬಗಳು ಅಲ್ಪ ಸ್ವಲ್ಪ ಇದ್ದವು ಸಹ ಆ ಕಡೆ ಭಾಗಕ್ಕೆ ಹೋದವು. ಇಲ್ಲಿ ಸಂಪರ್ಕನೇ ಇರೋದಿಲ್ಲ. ಇಲ್ಲಿಂದ ನಾವು ನೇರವಾಗಿ ನಾವು ಹೋಗಬೇಕು ಅಂತಂದರೆ 18 ಕಿಲೋಮೀಟರ್ ಇಡಗುಂಜಿ, ಆ ಭಾಗದಿಂದ ಸುತ್ತ ಹಾಕ್ಕೊಂಡು ಹೋದರೆ 50 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 18 ಕಿಲೋಮೀಟ್ರು. ಇಲ್ಲೊಂದು ಸಣ್ಣ ಹಳ್ಳ ಇದೆ, ಅದು ದಾಟ್ಬೋದು ಯಾವಾಗ ಬೇಕು, ಮಳೆಗಾಲದಲ್ಲಿ ಆಗಲ್ಲ. ಹಾಗಾಗಿ ಇಲ್ಲಿ ಯಾವಾಗ ಸಂಪರ್ಕ ಕಡಿಮೆ ಆಯಿತೋ ಜನ ಇಲ್ಲಿಂದ ಆ ಕಡೆ ಭಾಗಕ್ಕೆ ಹೋಗ್ತಾರೆ. ಅದಕ್ಕೂ ಮೊದಲೇ ಹೋಗಿದ್ರು. ಉಳಿದಿರೋದು 4-6 ಕುಟುಂಬಗಳು ಆ ಕಡೆ ಹೋಗ್ಬಿಡ್ತಾವೆ. ಇವಾಗ ಗೇರುಸೊಪ್ಪ ಸಾಮ್ರಾಜ್ಯ ಅಂತ ತಗೊಂಡಾಗ ಆ ರಾಜಧಾನಿಗಳು ಬರ್ತಾವಲ್ಲ ಸರ್, ಯಾವುದೆಲ್ಲ ಪ್ರಮುಖವಾಗಿ ಪಟ್ಟಣಗಳನ್ನಾಗಿ ಮಾಡ್ಕೊಂಡಿದ್ರು ಅವರು ಆಡಳಿತದ ಅನುಕೂಲಕ್ಕಾಗಿ? ಪ್ರಮುಖವಾಗಿ ಸುವರ್ಣಪುರ ಅನ್ನುವಂಥದ್ದು, ಏನು ಹೊನ್ನಾವರ ಅಂತ ಕರಿತೀವಿ ಅಲ್ವಾ, ಒಂದಷ್ಟು ವರ್ಷಗಳ ಕಾಲ ಅದು ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಸುವರ್ಣಪುರ ಅಂತ, ಹೌದು, ಅದನ್ನು ಸುವರ್ಣಪುರ ಅಂತಂದು ಹೇಳಿ ಕರೆಯುವಂಥದ್ದು. ಕಾರಣ ಅಂತಂದರೆ ಬಂಗಾರ ಅಥವಾ ಈಗೇನು ಮೌಲ್ಯಯುತವಾಗಿರ್ತಕ್ಕಂಥ ಖನಿಜ ಸಂಪತ್ತಿದೆಯಲ್ವಾ, ಅಲ್ಲಿ ಹೇರಳವಾಗಿ ಅಲ್ಲಿ ಸಂಗ್ರಹವಾಗಿತ್ತು. ಹಾಗಾಗಿ ಸುವರ್ಣ ಅಂದರೆ ಬಂಗಾರದ ಪುರ ಅಂತಂದು ಹೇಳಿ ಕರೀತಾ ಇದ್ರು. ಅದು ಈ ಗೇರುಸೊಪ್ಪು ಅರಸರ ಕಾಲದಲ್ಲಿ ಅದು ಪ್ರಸಿದ್ಧಿಯಾಗಿದ್ದು. ಓಕೆ, ಬನ್ನಿ ಸರ್. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಶಾಸನಗಳನ್ನ ನೋಡ್ತೀವಿ. ನೀವು ಇದರಲ್ಲಿ ರಾಣಿ ಚೆನ್ನಭೈರಾದೇವಿದು ಯಾವುದು ಶಾಸನ ಅಂತ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಚೆನ್ನಭೈರಾದೇವಿಯದ್ದೇ ಜಾಸ್ತಿ ಶಾಸನಗಳಿದ್ದಾವೆ. ಈಗ ಬಹುತೇಕವಾಗಿ ಈ ಶಾಸನ ಇವೆಲ್ಲ ಇದಾವಲ್ವಾ, ಈ ಶಾಸನವೂ ಸಹ ಚೆನ್ನಭೈರಾದೇವಿ ಕಾಲದ ಶಾಸನ, ಅವಳೇ ಬರೆಸಿರುವಂತಹ ಶಾಸನ. ಆ ದೊಡ್ಡ ಶಾಸನವೂ ಸಹ ಅವರೇ ಬರೆಸಿರುವಂತಹ ಶಾಸನ. ಅದರಲ್ಲಿ ಅದರ ಪಕ್ಕದಿಂದ ಆ ಕಡೆಯಿಂದ 3ನೇ 4ನೇ ಶಾಸನ ಇದೆಯಲ್ಲ, ಇದು ಮಾತ್ರ ಈಗೇನು ಹೇಳಿದ್ನಲ್ಲ, ಯೋಜನಾ ಶ್ರೇಷ್ಠಿ ಮತ್ತು ರಾಮಕ್ಕ ಅಂತ ಹೇಳಿದ್ನಲ್ಲ, ಅವರ ಶಾಸನ ಇದು. ಯೋಜನಾ ಶ್ರೇಷ್ಠಿ ಮತ್ತು ರಾಮಕ್ಕಳ ಶಾಸನ ಅದು. ಅವರು ಈ ಭಾಗದಲ್ಲಿ 16 ಬಸ್ತಿಗಳನ್ನು ಕಟ್ಟಿದ್ರು, ದೇವಾಲಯಕ್ಕೆ ದಾನ ದತ್ತಿಗಳನ್ನು ಬಿಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದ್ರ ಕುರಿತಾಗಿ ಅವರ ವಂಶಾವಳಿಗಳನ್ನು ಹೇಳುತ್ತೆ. ನಿಮಗೆ ವಿಶೇಷ ಆಗಬಹುದು, ಅವರೆಲ್ಲರೂ ಕೂಡ್ಕೊಂಡು ಹೋಗ್ತಾರೆ ಎಲ್ಲಿಗೆ ಅಂತಂದರೆ, ಈಗಿನ ಗದಗದ ಲಕ್ಕುಂಡಿ ಇದೆಯಲ್ವ, ಅಲ್ಲಿ ಅವ್ರ ಮನೆ ದೇವರು ಯಾವುದೋ ಇತ್ತಂತೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥವರೇ ಯಾರದ್ದು ಒಂದು ಮನೆ ದೇವರು. ಆ ಮನೆ ದೇವರ ದರ್ಶನಕ್ಕಾಗಿ ಇಲ್ಲಿರ್ತಕ್ಕಂಥವರೆಲ್ಲರೂ ಒಟ್ಟಾಗಿ ಹೋಗ್ತಾರೆ. ಹೀಗೆ ಹೋದವಾಗ ಅಲ್ಲಿಯ ದೇವಾಲಯದಲ್ಲಿ ದರ್ಶನವನ್ನು ಮಾಡಿ, ಚಂದ್ರನಾಥ ಸ್ವಾಮಿ ದೇವರನ್ನು ದರ್ಶನ ಮಾಡಿ, ಅಲ್ಲಿಗೂ ಸಹ ದಾನ ದತ್ತಿಗಳನ್ನು ಇಲ್ಲಿಂದ ಹೋಗಿ ಕೊಡ್ತಾರವರು. ಯಾರು? ರಾಮಕ್ಕ ಮತ್ತು ಯೋಜನಾ ಶ್ರೇಷ್ಠಿ. ಹಾಗಾಗಿ ಆ ಕಾಲದ ದಾನ ಚಿಂತಾಮಣಿ ಅಂತೇಳಿ ಶಾಸನದಲ್ಲಿ ವರ್ಣನೆಯಾಗಿದೆ. ರಾಮಕ್ಕಳನ್ನು ದಾನ ಚಿಂತಾಮಣಿ ಅಂತ ಹೇಳಿ. ಸರ್, ಇಲ್ಲೊಂದು ಗುಂಡುಗಳೆಲ್ಲ ನೋಡ್ತೀವಲ್ಲ ಸರ್, ಏನಿದ್ರ? ಇವೆಲ್ಲ ಪಿರಂಗಿ ಗುಂಡುಗಳು, ಆಗಿನ ಕಾಲದ. ಹೌದು, ಪಿರಂಗಿ ಗುಂಡುಗಳು. ಇದಲ್ಲದೆ ಇನ್ನು ಆ ಕಡೆ ಇದೆ, ತುಂಬ ತೋರಿಸ್ತೀವಿ. ಓಕೆ, ಅಂದ್ರೆ ಪಿರಂಗಿ ಗುಂಡುಗಳು ಯುದ್ಧಕ್ಕೆ ಈ ರೀತಿಯಾಗಿ ಬಳಸ್ತಾ ಇದ್ರಾ? ಓಕೆ ಸರ್, ಇಲ್ಲಿ ಕೆಲವೊಂದು ಶಾಸನಗಳನ್ನ ನೋಡ್ತೀವಲ್ಲ, ಇದನ್ನೇನಾದರೂ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಾಗುತ್ತಾ ಸರ್? ಇದು ಡಿಫ್ರೆಂಟ್ ಆಗಿದೆ. ಇದು ಬಹುತೇಕವಾಗಿ ನಿಷಧಿ ಶಾಸನಗಳು ಬರ್ತವೆ ಈ ರೀತಿಯಾಗಿ. ಅಂದರೆ ಮುನಿಗಳು ಸಮಾಧಿ ಆಗುವಂತಹ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಶಾಸನಗಳನ್ನು ಬರೆಸ್ತಾ ಇದ್ರು ಅವರ ನಂತರ ಅವರ ಅನುಯಾಯಿಗಳು. ಹಾಗಾಗಿ ಇದನ್ನು ನಿಷಧಿ ಶಾಸನ, ಕೊನೆಯಲ್ಲಿರುವಂತಹದ್ದು ಸಹ ನಿಷಧಿ ಶಾಸನ. ಅಂದರೆ ಮುನಿಗಳು ಸಲ್ಲೇಖನ ವ್ರತವನ್ನು ಪಡೆದವಾಗ
ಅವರ ಒಂದು ಜ್ಞಾಪಕಾರ್ಥವಾಗಿ ಅಥವಾ ಅಲ್ಲಿ ಸಲ್ಲೇಖನ ರಥವನ್ನು ಪಡೆದಿದ್ದರು ಅನ್ನುವಂಥದ್ದನ್ನು ಸೂಚಿಸುವಂಥದ್ದೇ ನಿಷಧಿ ಶಾಸನ. ಓಕೆ, ಹಾಗಾದರೆ ನಮ್ಮ ಗೇರುಸೊಪ್ಪ ಸಾಮ್ರಾಜ್ಯದ ಅರಸರು ಕೂಡ ಶಾಸನಗಳಿಗೆ, ಶಿಲ್ಪಕಲೆಗಳಿಗೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ನೋಡ್ಬೋದು ನಾವು. ಮೇಡಮ್, ಇದು ರಾಮಕ್ಕಳ ಮತ್ತು ಯೋಜನಾ ಶ್ರೇಷ್ಠಿಯ ಕುಟುಂಬದ ಕುರಿತಾಗಿ ಹಾಗೂ ಅವರ ಸಾಧನೆ ಮತ್ತು ಸೇವೆಯ ಕುರಿತಾಗಿರುವಂತಹ ಶಾಸನ. ಇದರಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ರಾಮಕ್ಕ ಎಲ್ಲಿಯವಳು ಕೇಳ್ತೇವೆ. ರಾಮಕ್ಕ ಮತ್ತು ಹರಿಶೆಟ್ಟಿ ಅಂತ ಬರ್ತಾರೆ. ರಾಮಕ್ಕ, ಹರಿಶೆಟ್ಟಿ ಮತ್ತು ಬೈಚಿ ರಾಜ, ಇವರ ಮೂವರು ಹಂಜಕ್ಕಿಯವರು, ಅಂದರೆ ಗುಚ್ಚಕ್ಕಿ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಆಗಿದೆ. ಗುಚ್ಚಕ್ಕಿ ಮತ್ತು ಹಂಜಕ್ಕಿ ಇವೆರಡರ ಅರ್ಥವೂ ಸಹ ಒಂದೇ, ಬೇಯಿಸಿದ ಅಕ್ಕಿ ಅಂದರೆ ಕುಚ್ಚಲಕ್ಕಿ ಅಂತಂದು ಹೇಳಿ. ಹಾಗಾಗಿ ನಮ್ಮನೆಗೂ ಇಲ್ಲಿ ಇರತಕ್ಕಂತಹ ಮನೆತನಕ್ಕೂ ಅವಿನಾಭಾವ ಸಂಬಂಧ. ಜೊತೆಗೆ ಬೈಚಿ ರಾಜ ಅಂತ ಹೇಳಿದೆ ನಾನು, ರಾಮಕ್ಕಳ ಸಹೋದರ ಅವನು. ಆ ಬೈಚಿ ರಾಜನೂ ಸಹ ಇಲ್ಲಿಯ ಹೆಣ್ಣನ್ನು ಮದುವೆ ಆಗಿರ್ತಾನೆ. ಹಾಗಾಗಿ ಅವನು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಇಲ್ಲಿ ಕೆಲವು ದಿನಗಳ ಆಳ್ವಿಕೆ ಮಾಡ್ತಾನೆ. ಅವರ ಶಾಸನಾತ್ಮಕವಾಗಿ ಮಾತ್ರ ಒಂದು ಶಾಸನ ಸಿಗತ್ತೆ, ಬೇರೆ ಆಧಾರಗಳು ಪೂರ್ಣವಾಗಿ ಸಿಗೋದಿಲ್ಲ. 1501 ಅವನ ಶಾಸನ ಬರುತ್ತೆ. 501 491 ಒಂದು ಶಾಸನ ಬರುತ್ತೆ. ಆ ಶಾಸನಾತ್ಮಕ ಆಧಾರವಾಗಿ ಗುಚ್ಚಕ್ಕಿ ಮನೆತನ ಅಥವಾ ಹಂಜಕ್ಕಿ ಮನೆತನ ಅನ್ನುವಂಥದ್ದನ್ನು ಈಗಲೂ ನಾವು ನೋಡುವಂತಹ ಗೇರುಸೊಪ್ಪಿಗೆ ಸಂಬಂಧಪಟ್ಟಿರುವಂತಹ ರಾಜವಂಶಕ್ಕೆ ನಿಕಟ ಸಂಬಂಧ ಹೊಂದಿರುವಂಥ ಏಕೈಕ ಮನೆತನ ಅದು. ಯಾರು ಸರ್? ಅವ್ರನ್ನ ಹುಡುಕ್ಲೇಬೇಕು. ಇಂಟರ್ವ್ಯೂ ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗೋಣ, ಅಲ್ಲಿ ಕರ್ಕೊಂಡು ಹೋಗೋಣ. ಇವಾಗ ನಮ್ಮನ್ನ ರಾಜಬೀದಿಯಲ್ಲಿ ಆಚರಣೆಗಳು ಹೇಗಿರ್ತಾ ಇತ್ತು ಸರ್ ಗೇರುಸೊಪ್ಪ ಸಾಮ್ರಾಜ್ಯದ ಅರಸರು? ಮತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಉತ್ಸವಗಳಿಗೆ, ಆರಾಧನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೆ. ಉತ್ಸವಗಳು ಮತ್ತು ಆರಾಧನೆ, ದೇವರನ್ನು ನಾವು ಹೆಚ್ಚು ಸಂಪ್ರೀತಗೊಳಿಸುವಂಥದ್ದು, ದೇವತೆಗಳನ್ನು ಹೆಚ್ಚು ಸಂಪ್ರೀತಗೊಳಿಸುವಂಥದ್ದು ಅಂತಂದರೆ ಆರಾಧನೆಯ ಮುಖಾಂತರ. ಹಾಗಾಗಿ ನಮ್ಮಲ್ಲಿ ಭಕ್ತಾಮರ ಆರಾಧನೆ, ನಂತರ ನೋಂಪಿ ಕಥೆಗಳು, ಇವೆಲ್ಲ ಅವು ಆರಾಧನೆಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥವು. ಈಗಲೂ ಭೈರವ ಪದ್ಮಾವತಿ ಆರಾಧನೆ, ಜ್ವಾಲಾಮಾಲಿನಿ ಆರಾಧನೆ ಮಾಡ್ತೇವೆ ಪ್ರತಿ ಇದರಲ್ಲಿ. ಇಲ್ಲಿ ವಾರ್ಷಿಕದಲ್ಲಿ ಆಗತ್ತೆ. ನವರಾತ್ರಿ 9 ದಿನದಲ್ಲಿಯೂ ಸಹ 9 ಯಕ್ಷಿಣಿಯರನ್ನು ಆರಾಧಿಸುವಂತಹ ಪರಿಕಲ್ಪನೆ ಇಲ್ಲಿ ಈಗಲೂ ಮುಂದುವರಿತಾ ಇದೆ. ಹಾಗೆ ಇದೆ, ಸಂಪ್ರದಾಯಗಳಿದೆಯಾ? ಹೌದು ಮೇಡಮ್. ಆವಾಗ ರಾಜಬೀದಿ ಉತ್ಸವ ನಡೆಯುತ್ತೆ. ಇದೇ ರಾಜಬೀದಿ ಇಲ್ಲಿಂದ ಅಪ್ ಟು ಎಲ್ಲಿಯವರೆಗೆ ಅಂತ ಕಲ್ಲುಕಟ್ಟೆ ಹೊಳೆಯವರೆಗೂ ಇದು ರಾಜಬೀದಿ. ಇದೇ ರೀತಿ ಇತ್ತು. ಈಗ ಇದು ರಾಜಮಾರ್ಗ. ಇದು ಓಕೆ. ಅಲ್ಲಿ ನೀವು ಹೇಳಿದ್ರಲ್ಲ, ಅಲ್ಲಿ ಭವ್ಯವಾದ ಒಂದು ಚತುರ್ಮುಖ ಬಸದಿ. ಓ, ಅದೇನಾ ಸರ್ ಇದು? ಹೌದು ಮೇಡಮ್, ಅದೇ ಚತುರ್ಮುಖ ಬಸದಿ. ಆಮೇಲೆ ಇಲ್ಲಿ ಬಲಭಾಗದಲ್ಲಿ ನಾವು ಕಾಣಿಸ್ತಾ ಇರ್ತಕ್ಕಂಥದ್ದು ಚಂದ್ರನಾಥ ಸ್ವಾಮಿ ಬಸದಿ ಅಂತಂದು. ಜ್ವಾಲಾಮಾಲಿನಿ ಯಕ್ಷಿಣಿಯ ತೀರ್ಥಂಕರರಿದ್ದಾರಲ್ವಾ, ನಾವು ಮೊದಲು ತೀರ್ಥಂಕರರಿಗೆ, ಆನಂತರ ಯಕ್ಷಿಣಿಯರಿಗೆ ಪ್ರಾಶಸ್ತ್ಯ ಕೊಡ್ತೇವೆ. ತೀರ್ಥಂಕರರು ಇದ್ದಿರ್ತಕ್ಕಂತಹ ಚಂದ್ರನಾಥ ಸ್ವಾಮಿ ಇರತಕ್ಕಂತಹ ಬಸದಿ ಇದಾಗಿತ್ತು. ಅದು ಪೂರ್ಣ ಡೆಮಾಲಿಷ್ ಆಗಿದೆ. ಹಾಗಾಗಿ ಚಂದ್ರನಾಥ ಸ್ವಾಮಿಯವರದ್ದು ಇಲ್ಲಿಲ್ಲ, ಜ್ವಾಲಾಮಾಲಿನಿ ಅಮ್ಮನವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಬರುವಂಥ ಹೆಣ್ಣು ದೇವತೆಗಳು ಹೆಸರು ಯಾವ್ದ್ಯಾವ್ದು ಸರ್? ಪ್ರಮುಖವಾಗಿ ಚಕ್ರೇಶ್ವರಿ, ಜ್ವಾಲಾಮಾಲಿನಿ, ಪದ್ಮಾವತಿ, ಕೂಷ್ಮಾಂಡಿನಿ, ಸಿದ್ಧಾಯಿನಿ, ವಜ್ರಶಂಕಲ ಇವರೆಲ್ಲ ಬರ್ತಾರೆ. 24 ಯಕ್ಷಿಣಿಯರು ಬರ್ತಾರೆ. ಅದರಲ್ಲೂ 24 ಜನ ಬರ್ತಾರೆ. 24 ಅವ್ರು ತೀರ್ಥಂಕರರಿಗೆ ರಕ್ಷಣೆಯನ್ನು ಕೊಡುವಂಥವ್ರು ಅವರು. ಅಂದರೆ ತೀರ್ಥಂಕರರು ಯಾವುದನ್ನೂ ಸಹ ಲೋಪದೋಷವನ್ನು ಎಸಗಲ್ಲ. ಇನ್ನೊಬ್ಬರಿಗೆ ತೊಂದರೆ ಅಥವಾ ಅವರಿಗೆ ನೋವನ್ನು ಉಂಟು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡಬೇಕು, ಅದು ಯಾವುದೂ ಇಲ್ಲ. ಅವರು ಹಾಗೆ ತಮ್ಮ ತಪಸ್ಸು ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ನಾವು ಯಾಕೆ ತೀರ್ಥಂಕರನ್ನು ಬೇಡ್ಕೊಳ್ತೀವಿ ಅಂತಂದರೆ, ನೀವು ತೋರಿದ ಮಾರ್ಗದಲ್ಲಿ ನಾವು ಬರ್ತೇವೆ ಅಂತಂದು. ತೀರ್ಥಂಕರರು ನಮಗೇನು ವರವನ್ನು ಕೊಡೋದಿಲ್ಲ ಅಥವಾ ನಮ್ಮ ಮಾರ್ಗವನ್ನು ನಾವು ಬೇಡ್ಕೊಂಡಾಗ ತೋರಿಸುವಂಥದ್ದಲ್ಲ. ಅವರು ನಡೆದ ಮಾರ್ಗದಲ್ಲಿ ನಾವು ಹೋಗುವಂಥವ್ರು. ನಾವು ಏನಾದರೂ ಬೇಡ್ಕೊಳ್ಬೇಕು, ಕೇಳ್ಕೊಳ್ಬೇಕು ಅಂತಂದರೆ ಅವರ ಯಕ್ಷಿಣಿಯರಲ್ಲಿ ಕೇಳ್ತೇವೆ. ಜ್ವಾಲಾಮಾಲಿನಿ ಅಮ್ಮನವರಲ್ಲಿ ಕೇಳ್ತೇವೆ, ಪದ್ಮಾವತಿ ಅಮ್ಮನವರಲ್ಲಿ ಕೇಳ್ತೇವೆ, ಕೂಷ್ಮಾಂಡಿನಿ ಅಮ್ಮನವರಲ್ಲಿ ಕೇಳ್ತೇವೆ. ಅದು ಹೊರತುಪಡಿಸಿ ತೀರ್ಥಂಕರರಲ್ಲಿ ನಾವು ಕೇಳೋದಿಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ
ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.